ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಕೂತ್ಕೊಂಡು ಕೆಲಸ ಮಾಡಿ. ಅಯ್ಯೋ ಯಜಮಾನ್ರೆ, ನಿಮ್ ಮುಂದೆ ಕೂತ್ಕೊಳಕ್ ಆಯ್ತದ? ಪರವಾಗಿಲ್ಲ ಯಜಮಾನ್ರೆ, ನಿಂತ್ಕೊಂಡೆ ಕೆಲಸ ಮಾಡ್ತೀನಿ. ಬೇಟೆಯಾ, ನೀವು ಅಲ್ಲಿ ಬಿಸಿಲಲ್ಲಿ ನಿಂತು ಕೆಲಸ ಮಾಡಿದ್ರೇನೆ ನಾವಿಲ್ಲಿ ಕೂತು ಊಟ ಮಾಡಕ್ಕಾಗೋದು. ರೈತನೇ ದೇಶದ ಬೆನ್ನೆಲುಬು. ನೋಡು, ಹಾಗೆಲ್ಲ ನಿಂತು ಕೆಲಸ ಮಾಡಬೇಡಿ, ಕೂತ್ಕೊಂಡು ಕೆಲಸ ಮಾಡಿ. ನೋಡಿದ್ರೆ ಅಳಿಂದ್ರೆ, ದೊಡ್ಡ ಯಜಮಾನ್ರು ನಮ್ಮನ್ನ ಎಷ್ಟು ಗೌರವದಿಂದ ಕಾಣ್ತಾರೆ. ಅವ್ರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಯ್ತದ? ಅಜ್ಜಿ, ಬುಟ್ಟಿಲಿರೋ 10 ಹಣ್ಣಲ್ಲಿ 9 ಹಣ್ಣು ಹಾಳಾಗಿದ್ದು 1 ಹಣ್ಣು ಚೆನ್ನಾಗಿದ್ರೆ ಪ್ರಯೋಜನಕ್ಕೆ ಬರೋದಿಲ್ವಲ್ಲ? ಇದು ಹಾಗೇನೆ. ಇಷ್ಟು ಜನ ಕೆಟ್ಟೋರ್ ಮಧ್ಯೆ ಇವ್ರೊಬ್ರು ಒಳ್ಳೆಯವ್ರಿದ್ರೆ ಪ್ರಯೋಜನಕ್ಕೆ ಬರಲ್ಲ. ಹಂಗನ್ಕಳ್ ತಪ್ಪು ಕಣವ. ಆ ಉಂಡಣ್ಣಿಂದನೇ ಹೊಟ್ಟೆ ತುಂಬಿಸ್ಕೊಳ್ಳೋರು ಸಾನೆ ಜನ ಅವ್ರೆ. ಆ ಹಣ್ಣು ಅನ್ನೋದು ನಮ್ ಫಲ, ಅದ್ ನಮ್ಮ ಮಯೂರಿಗೆ ಬೇಕು. ಅದು ದೊಡ್ಡ ಯಜಮಾನ್ರ ಮೂಲಕ ಸಿಗ್ತಿದೆ ಅನ್ನೋ ನಂಬಿಕೆ ನನ್ಗೈತೆ. ತನ್ ಮಕ್ಳು ಎಷ್ಟೇ ತಪ್ಪು ಮಾಡಿದ್ರು ಧೃತರಾಷ್ಟ್ರಂಗ್ ಹೇಗ್ ಪುತ್ರ ವ್ಯಾಮೋಹ ಇತ್ತೋ ಹಂಗೆ ನಿನ್ಗೂ ಇವ್ರ ಮೇಲ್ ವ್ಯಾಮೋಹ. ಅಕ್ಕನ್ ಜೀವನ ಇವಾಗ ಕುರುಕ್ಷೇತ್ರಕ್ಕೆ ಬಂದ್ ನಿಂತಿದೆ. ಯಾವಾಗ ಯುದ್ಧ ಆಗುತ್ತೋ ಗೊತ್ತಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಧರ್ಮ ಹೆಂಗ್ ಗೆಲ್ತೋ ಹಂಗ್ ನಮ್ಮ ಮಯೂರಿಗೆ ಗೆದ್ದೇ ಗೆಲ್ತಾಳೆ. ಯಾಕೆ ಹೇಳು? ಅವಳಿಗೆ ಸಾರ್ಥಿ ಆಗಿರೋದು ನಮ್ ಚಿಕ್ಕ ಯಜಮಾನ್ರು. ಅಜ್ಜಿ, ಮತ್ತೆ ಅವ್ರ ವಿಚಾರನ ಎತ್ಬೇಡ. ಸುಮ್ನೆ ಕೆಲ್ಸ ಮಾಡೋ ಹಾಗಿದ್ರೆ ಮಾಡು, ಇಲ್ಲಾಂದ್ರೆ ಹೊರಗಡೆ ಹೋಗು. ಬೇಡ್ದಿರೋದನ್ನ ಮಾತಾಡಿ ನನಗ್ ತಲೆನೋವು ತರಿಸ್ಬೇಡ. ಓಹೋ, ಪಾತ್ರೆಗಳನ್ನೆಲ್ಲ ಒರೆಸ್ತಾ ಇದ್ದೀರಾ? ಒರೆಸಿ. ಅದು ಲಾಸ್ಟ್ ಟೈಮ್ ಹಬ್ಬಕ್ಕೆ ಒಂದ್ ಅಂಗಡಿಯಿಂದ ಸ್ವೀಟ್ ತಂದಿದ್ವಿ, ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಇವಳು ನೋಡಿದ್ರೆ ಮತ್ತೆ ಅದೇ ಅಂಗಡಿಯಿಂದ ಸ್ವೀಟ್ ತರಿಸಿ ಅಂತ ಹೇಳ್ತಿದ್ದಾಳೆ. ಅಕ್ಕ, ಆ ಅಂಗಡಿಲಿ ಚಂಪಾಕಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೀನಂತೂ ಅಲ್ಲಿಂದನೇ ಸ್ವೀಟ್ ತರಿಸ್ಕೊಡ್ಬೇಕಷ್ಟೇ. ಚಿಕ್ಕಮ್ಮವ್ರೆ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡಿ. ನೀವು ಒಪ್ಕೊಳ್ಳೋದಾದ್ರೆ ನಾಳೆ ಹಬ್ಬಕ್ಕೆ ಮನೇಲೆ ಸಿಹಿ ತಿಂಡಿ ಮಾಡವ. ನಮ್ಮ ಮಯೂರಿ ಬೋಸಂದಾಗ ಸಿಹಿ ತಿಂಡಿ ಮಾಡ್ತಾಳೆ. ಅಪ್ಪ, ನಾವ್ ಮಾಡೋ ಸಿಹಿ ತಿಂಡಿ ಎಲ್ಲ ಇವ್ರು ತಿನ್ನೋದಿಲ್ಲ. ಅವ್ರು ತಿನ್ನೋದೇ ಬೇರೆ ತರ ಸಿಹಿ ತಿಂಡಿಗಳು. ಮಯೂರಿ, ಹಾಗೆಲ್ಲ ಏನೂ ಇಲ್ಲ. ನಮ್ಮನೇಲಿ ಯಾರು ಸ್ವೀಟ್ಸ್ ಮಾಡೋರಿಲ್ವಲ್ಲ, ಅದಕ್ಕೆ ನಾವು ಹೊರಗಡೆಯಿಂದ ತರಿಸ್ತೀವಿ. ಈಗ ನೀನೇ ಮಾಡ್ತೀಯ ಅಂದ್ರೆ ನಾವ್ಯಾಕೆ ಹೊರಗಡೆಯಿಂದ ತರಿಸ್ಬೇಕು? ಒಂದ್ ಕೆಲ್ಸ ಮಾಡು, ನಾಳೆಗೆ ಏನೇನ್ ಸ್ವೀಟ್ಸ್ ಬೇಕು ಅದನ್ನೆಲ್ಲ ನೀನೇ ಮಾಡು. ವೆರಿ ಗುಡ್ ಐಡಿಯಾ. ನಾಳೆ ಬೆಳಿಗ್ಗೆ ಬೇಕಾಗಿರೋದ್ರಿಂದ ಇವಾಗ್ಲೇ ಶುರು ಮಾಡ್ಕೋಬಿಡಿ. ಇವತ್ ರಾತ್ರಿ ಎಲ್ಲ ಇದ್ದಾಗೆಟ್ರು ಪರವಾಗಿಲ್ಲ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಕಣ್ರವ. ನಮ್ಮ ಮಯೂರಿ ಏನಾದ್ರು ಮಾಡಬೇಕು ಅಂತ ಒಪ್ಕೊಂಡ್ಬಿಟ್ರೆ ಊಟ ನಿದ್ದೆ ಎಲ್ಲ ಬಿಟ್ಟು ತಯಾರಿ ಮಾಡ್ಬಿಡ್ತಾಳೆ. ಮಯೂರಿ, ಹೆಂಗೋ ಮಾಡೋದ್ ಮಾಡ್ತೀಯಾ? ಚಿಕ್ಕ ಯಜಮಾನ್ರು ಏನ್ ಇಷ್ಟನೋ ಅದನ್ನ ಮಾಡು. ಹಂಗೆ ದೇವ್ರ ನೈವೇದ್ಯಕ್ಕೆ ಏನೇನ್ ಬೇಕೋ ಅದನ್ನು ಮಾಡು.
ಮಗಳೇ, ಚಕ್ಲಿ, ಕೋಡ್ಬಳೆ, ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ರವೆ ಉಂಡೆ ಎಲ್ಲ ಮಾಡಾಯ್ತು. ಬ್ಯಾರೆ ಇನ್ನೇನ್ ಮಾಡ್ತೀವಾ? ಅಪ್ಪ, ಇದೇ ನಮ್ಮ ಊರಿನ ಜಾತ್ರೆನ ಎಲ್ಲಾ ತಿಂಡಿಗಳನ್ನು ಮಾಡಕ್ಕೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾಡಿದೀವಿ. ಹಂಗಲ್ಲ ಕಣವ, ಮೊದಲನೇ ಸಲ ಈ ಮನೇಲಿ ಪೂಜೆ ಮಾಡ್ತಾ ಇದೀಯ. ನಿಂಗೆ ಗೊತ್ತಿರೋ ತಿಂಡಿ ಎಲ್ಲ ಮಾಡಿ ಪೂಜೆಗೆ ನೈವೇದ್ಯಕ್ಕಿಟ್ರೆ ಚೆನ್ನಾಗಿರ್ತದಲ್ವಾ ಅಂತ ಹೇಳ್ದೆ. ಅಪ್ಪಯ್ಯ, ನೀನ್ ಅಕ್ಕಂಗ್ ಒಂದ್ ನಿಮಿಷನೂ ಬಿಡು ಕೊಡ್ಬೇಡ. ಈಗ ಅಕ್ಕಂಗ್ ಇದನ್ನೆಲ್ಲ ಮಾಡಕ್ ಬರುತ್ತೆ ಅಂತ ಯಾಕೆ ಹೇಳ್ಬೇಕಿತ್ತು? ಇದೆಲ್ಲ ಮಾಡಿಲ್ಲ ಅಂದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ಲು ತಾನೆ. ಕುಮಾರಿ, ಅಪ್ಪನ ಹತ್ರ ಹಾಗೆಲ್ಲ ಮಾತಾಡ್ಬೇಡ. ಅವ್ರು ಯಾವಾಗ್ಲೂ ನನ್ ಸಂತೋಷನೇ ಬಯಸೋದು. ಏನೋ ಖುಷಿನಲ್ಲಿ ಹಾಗೆ ಹೇಳಿದ್ರು. ಹಾಗಂತ ನಂಗೇನೋ ತೊಂದ್ರೆ ಇಲ್ಲ, ಯಾಕಂದ್ರೆ ನೀವೆಲ್ಲ ನನ್ ಜೊತೆ ಇದ್ದೀರಾ ಅಲ್ವಾ. ಹಾಗಾಗಿ ನಂಗೆ ಯಾವ ಕಷ್ಟನೂ ಅನ್ಸಲ್ಲ. ಇದು ನನ್ ಮೊಮ್ಮಗಳು ಅಂದ್ರೆ ತಗಳವಾ. ಅಲ್ಲ, ನೀವಿದನ್ನೆಲ್ಲ ಮಾಡ್ತಿರೋದನ್ನ ಅಮ್ಮವ್ರೇನಾರು ನೋಡಿ ಬೈದ್ರೆ ಅನ್ನೋದೇ ಭಯ. ಹಂಗೆಲ್ಲ ಏನು ಆಗೋದಿಲ್ಲ ಕಣವ. ಯಜಮಾನ್ರು ನಮ್ ಜೊತೆಗೆ ಅವರಲ್ವಾ, ಅವರೇ ಎಲ್ಲ ನೋಡ್ಕತಾರೆ. ಘಮ ಘಮ ಅಂತಿದೆ ವಾಸನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಚಿಕ್ಕ ವಯಸ್ಸಲ್ಲೇ ಅಮ್ಮ ಅಡಿಗೆ ಮಾಡ್ತಾ ಇದ್ದಿದ್ ಜ್ಞಾಪಕ ಬರುತ್ತೆ. ಅಮ್ಮನೂ ಅಷ್ಟೇ, ಹಬ್ಬದ ಅಡಿಗೆ ಅಂತಂದ್ರೆ ಸಾಕು, ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಜೋರಾಗಿ ಅಡಿಗೆ ಶುರು ಮಾಡ್ಬಿಡೋರು. ಹೌದು ಯಜಮಾನ್ರೆ, ಹಬ್ಬ ಅಂದ್ರೆ ಎಲ್ರಿಗೂ ಏನೋ ಒಂಥರ ಸಂತೋಷ, ಸಂಭ್ರಮ. ಈ ಸಲ ದೀಪಾವಳಿ ಹಬ್ಬ ಮಾಡ್ಲಿಲ್ಲ ಅಂತ ಬೇಜಾರಿತ್ತು. ಆದ್ರೆ ನಾವೆಲ್ಲರೂ ಸೇರಿ ಪೂಜೆ ಮಾಡ್ತಿದೀವಲ್ಲ, ಖುಷಿ ಆಗ್ತಾ ಇದೆ. ಮಯೂರಿ, ನಾವೆಲ್ಲರೂ ಖುಷಿಯಾಗಿ ಮಾತಾಡ್ತಾ ಇದ್ದೀವಿ, ನೀನಾಗ್ ಬೇಜಾರಲ್ಲಿದೀಯಾ? ಏನಾಯ್ತಮ್ಮ? ಏನು ಇಲ್ಲ ಯಜಮಾನ್ರೆ, ನೀವೊಬ್ರು ಇಲ್ಲಿ ಇಲ್ದೇ ಹೋಗಿದ್ದಿದ್ರೆ ನಮ್ಗಿಲ್ಲಿ ಬೆಲೆನೇ ಸಿಗ್ತಿರ್ಲಿಲ್ಲ.